ಶಂಕರ್ ಚಿಕ್ಕಲಿಗಾರ್ ಸರ್ ಅವ್ರ ಅಣ್ಣ ಸರ್ ಒಂದು ದಿವಸ ಪೇಮೆಂಟ್ ಕರೆಕ್ಟ್ ಆಗಂಗಿಲ್ಲ ಸರ್ ಅವ್ರಿಗೆ ಒಂದು ತಿಂಗಳು ಪೇಮೆಂಟ್ ಕೇಳಿದ್ರೆ ಬೋಸಡಿ ಮಕ್ಕಳ್ರೆ ಏನು ನಿಮ್ದು ಎಷ್ಟು ಆಗ್ತದೆ ಅಷ್ಟೇ ತೊಗೋಬೇಕು ಎಷ್ಟು ಏನು ಹೇಳ್ತಾನೆ ಅಷ್ಟೇ ಮಾಡ್ಬೇಕು ಕೆಲಸ ನಮ್ಮದು 2 ಗಂಟೆ ಮುಗಿತೈತೆ ಸರ್ ಕಾರ್ಪೊರೇಷನ್ದು ಕೆಲಸ ಮುಗಿದ ನಂತರ ಹೊಲ್ದಾಗ ಹೋಗಿ ಕೆಲಸ ಮಾಡಿಸೋದು ಸರ್ ಬರ್ಲಿಕ್ಕಂದ್ರೆ ಹೆಂಗೆ ಬೇಕಂಗೆ ಬಾಯಿಲೆ ಬೈದು ಸರ್ ನಿನ್ನೆ ಪೇಮೆಂಟ್ ಆಗೈತೆ ಸರ್ ಮನ್ಯಾಗೆ ಹೇಳಿಲ್ರು ಮನ್ಯಾಗೆ ಅದಕ್ಕೆ ಹೇಳಿಲ್ಲ ಅಂದರೆ ಪೇಮೆಂಟ್ ಇಷ್ಟ ತೊಗೊಂಬರ್ತೀವಿ ನೀವು ದುಡಿದು ಏನು ಮಾಡ್ತೀವಿ ಪ್ರಯೋಜನ ಅಂತೇಳಿ ಪ್ರತಿ ತಿಂಗಳ ಜಗಳ ಸರ್ ಪ್ರತಿ ತಿಂಗಳ ಪೇಮೆಂಟ್ ಇಷ್ಟ ತಡೀತಿ ಎದಕ್ಕೆ ದುಡಿತಿ ಹಂಗೆ ಹಿಂಗೆ ಅಂತೇಳಿ ಜಗಳ ಆಗೋದು ಸರ್ ಅದಕ್ಕಂತೇಳಿ ಪೇಮೆಂಟ್ ಆಗಿದ್ದು ಹೇಳಿಲ್ಲ ಸರ್ ಬೆಳಗ್ಗೆ ಹೋಗಿ ಕೆಲಸದ ಮ್ಯಾಗ ಹಿಂಗೆ ಮಾಡ್ಕೊಂಡ್ಬಿಟ್ರಿ ಸರ್. ಎಷ್ಟು ಕೊಡ್ತಾರೆ ಸ್ಯಾಲ್ರಿ ಖಾಲಿ 7,000 8,000 ಮ್ಯಾಗ ₹1 ಕೊಡಂಗಿಲ್ಲ ಸರ್. ಕೇಳಕ್ಕೆ ಹೋದ್ರೆ ಹೆಂಗೆ ಬೇಕಂಗೆ ಬೈದಾರೆ ಕೇಳೋದು ಮನೆ ಹೊಡೆದಿದ್ರು ಸರ್ ಅವ್ರಿಗೆ. ಯಾರಿಗೆ ಹೊಡೆದಿದ್ರು? ಅವ್ರು ನಮ್ಮ ಲೇಬರ್ಗರ ಅಲ್ಲಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಿಲ್ಲ ಏನು ಅವ್ರು ಏನು ಹೇಳಂಗಿಲ್ಲ ಸರ್ ಹೆದರ್ತಾರೆ ಸರ್ ಅವ್ರು ಹೆದರ್ಸ್ ಬಿಡ್ತಾರೆ ರೀ ಬಾಯಿಲೆ ವಿಷ ತೊಗೊಂಡ್ರೆ ಸರ್ ವಿಷ ತೊಗೊಂಡು ಸಿವಿಲ್ ಹಾಸ್ಪಿಟಲ್ಗೆ ಹೋಗಿದ್ವಿ ಸರ್ ಸಿವಿಲ್ ಹಾಸ್ಪಿಟಲ್ದಾಗ ಭಾಳ ಸೀರಿಯಸ್ ಐತೆ ಅಂತೇಳಿ ಇಲ್ಲಿ ಕಳಿಸ್ತಾರೆ ಸರ್ ಇಲ್ಲಿ ICU ರೂಮ್ನಾಗ ಹಾಕ್ಯಾರ ಸರ್. ಅವ್ರು ಕಿರಿಕಿರಿ ದುರ್ಬಳಕೆಯನ್ನು ಮಾಡ್ಕೋತಾ ಇದ್ದಾರೆ. ಹಾಗಾಗಿ ಕೂಡಲೇ ಕೃಷ್ಣ ಅರವಿಡನ ಟೆಂಡರನ್ನು ರದ್ದುಪಡಿಸಬೇಕು. ಬರೀ ಇದು ಒಂದೇ ಹೊಸ ಟೆಂಡರ್ ಅಷ್ಟೇ ಅಲ್ಲ, ಇದನ್ನು ಹೊರತುಪಡಿಸಿ ಸುಮಾರು ಟೆಂಡರ್ ಅವ್ರ ಹೆಸರಿನಲ್ಲಿದೆ, ಯಾವುದಕ್ಕೂ ಕೂಡ ಲೈಸೆನ್ಸ್ ಇಲ್ಲ. ಹಾಗಾಗಿ ಕೂಡಲೇ ಈ ಕೃಷ್ಣ ಅರವಿಡ ಅನ್ನುವಂಥ ಈ ಗುತ್ತಿಗೆದಾರನನ್ನು ಈ ಕೂಡಲೇ ಆತನ ಗುತ್ತಿಗೆಯನ್ನು ರದ್ದುಪಡಿಸಿ ಕಪ್ಪು ಪಟ್ಟಿಗೆ ಸೇರಿಸಬೇಕು ಮತ್ತು ಪೊಲೀಸ್ ಇಲಾಖೆ ಈತನ ವಿರುದ್ಧ ಶಿಸ್ತು ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತ ಈ ಮೂಲಕ ಇವತ್ತಿನ ದಿವಸ ಒತ್ತಾಯಪಡಿಸ್ತಾ ಇದ್ದೀವಿ ಸರ್.